ಪೊನ್ನಂಪೇಟೆ ತಾಲೂಕಿನ ನಾಲ್ಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಹೊಳೆ ನಾಣಚ್ಚಿ ಗದ್ದೆ ಹಾಡಿಗೆ ಮೂಲಭೂತ ಸೌಲಭ್ಯಗಳು ಮರೀಚಿಕೆ, ಬಿದಿರಿಂದ ತಡಿಕೆಯ ಗೋಡೆಗಳಿಲ್ಲದ ಬಹುತೇಕ ಗುಡಿಸಲುಗಳು, ಪ್ಲಾಸ್ಟಿಕ್ ಹೊದಿಕೆಯ ಮೇಲ್ಚಾವಣಿ, ಸ್ವಲ್ಪ ಸ್ಥಿತಿವಂತರಾದ ಕೆಲವರ ಮನೆಗಳಿಗೆ ಮಣ್ಣಿನ ಗೋಡೆಗಳು, ರಸ್ತೆ, ಕುಡಿಯೋ ನೀರು, ಮನೆ, ವಿದ್ಯುತ್ ಸೌಲಭ್ಯ ಇವುಗಳು ಇಲ್ಲಿನವರಿಗೆ ಕನಸಿನಲ್ಲೂ ಊಹಿಸಿಕೊಳ್ಳದಂತಹ ಐಷಾರಾಮಿ ವಸ್ತುಗಳು. ಬರೀ ಇಲ್ಲದರ ನಡುವೆ ಬದುಕು ದೂಡ್ತಾ ಇರುವ ಕಾಡಿನ ಮಕ್ಕಳು. ಇಂತಹ ದೃಶ್ಯ ಕಂಡುಬಂದಿದ್ದು ಪೊನ್ನಂಪೇಟೆ ತಾಲೂಕಿನ ನಾಲ್ಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಹೊಳೆ ನಾಣಚ್ಚಿ ಗದ್ದೆ ಹಾಡಿಯಲ್ಲಿ. ವಿದ್ಯುತ್ ಸೌಲಭ್ಯವಿಲ್ಲದ ಹಾಡಿಯಲ್ಲಿ ಕಾಡು ಪ್ರಾಣಿಗಳು ಯಾವಾಗ ಲಗ್ಗೆ ಇಡ್ತಾವೆಯೋ ಎಂಬ ಹೆದರಿಕೆಯಲ್ಲಿ ರಾತ್ರಿ ಕಳೆಯಬೇಕಾದ ದಯನೀಯ ಸ್ಥಿತಿ ಹಾಡಿ ನಿವಾಸಿಗಳದ್ದು. ತಲೆತಲಾಂತರಗಳಿಂದ ಕಾಡಿನಲ್ಲಿ ವಾಸ ಮಾಡ್ತಾ ಇರುವ ಹಾಡಿ ನಿವಾಸಿಗಳಿಗೆ ಸರ್ಕಾರದ ಸೌಲಭ್ಯಗಳು ಗಗನ ಕುಸುಮವಾಗಿದೆ. ಮಳೆಗಾಲದ ಸಂದರ್ಭ ಸೋರುವ ಗುಡಿಸಲುಗಳ ಮೇಲ್ಚಾವಣಿಗೆ ಹೊದಿಸಲು ಸರ್ಕಾರದಿಂದ ಪ್ಲಾಸ್ಟಿಕ್ ಹೊದಿಕೆಗಳನ್ನು ಮಾತ್ರ ನೀಡಲಾಗ್ತಾ ಇದ್ದು, ಇನ್ನಿತರ ಯಾವುದೇ ಸೌಲಭ್ಯಗಳು ಇಲ್ಲಿನ ನಿವಾಸಿಗಳಿಗೆ ದೊರಕುತ್ತಿಲ್ಲ. ಆಧುನಿಕತೆಯತ್ತ ಜಗತ್ತು ನಾಗಾಲೋಟದಲ್ಲಿ ಸಾಗ್ತಾ ಇದ್ರೂ ಇಲ್ಲಿ ವಾಸ ಮಾಡ್ತಾ ಇರುವ ಕಾಡಿನ ಮಕ್ಕಳು ಮಾತ್ರ ಆದಿ ಮಾನವರಂತೆ ಜೀವನ ಸಾಗಿಸ್ತಾ ಇರುವುದು ಆಧುನಿಕ ಜಗತ್ತು ನಾಚಿಕೆಯಿಂದ ತಲೆ ತಗ್ಗಿಸುವಂತಾಗಿದೆ. ನಾಲ್ಕೇರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ನಾಗರಹೊಳೆ ಹಾಡಿಯ ಅರಣ್ಯ ಸಮಿತಿ ಅಧ್ಯಕ್ಷ ಮನು, ತಲೆತಲಾಂತರದಿಂದ ಕಾಡಿನ ಅವಿಭಾಜ್ಯ ಅಂಗವಾಗಿ ಜೀವನ ಸಾಗಿಸ್ತಾ ಇರುವ ನಮಗೆ ಸರ್ಕಾರದಿಂದ ಪ್ಲಾಸ್ಟಿಕ್ ಹೊದಿಕೆ ಬಿಟ್ಟರೆ ಯಾವುದೇ ಸೌಲಭ್ಯಗಳು ದೊರಕುತ್ತಾ ಇಲ್ಲ ಎಂದರು. ನನ್ನ ಹೆಸರು JB ಮಾನು ಅಂತೇಳಿ. ನಾನು ಗ್ರಾಮ ಪಂಚಾಯಿತಿ ನಾಲ್ಕೇರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಮತ್ತು ನಾಗರಹೊಳೆ ಈ ಹಾಡಿಯ ಅರಣ್ಯ ಸಮಿತಿಯ ಅಧ್ಯಕ್ಷರು ಕೂಡ. ಅವರು ತಲಾಂತರಗಳಿಂದ ಕಾಡಿನ ಅವಿಭಾಜ್ಯ ಅಂಗವಾಗಿ ಕಾಡಿನಲ್ಲಿ ಸಿಗುವಂಥ ಮರ, ಗೆಡ್ಡೆ, ಗೆಣಸು ಏನಿದೆಯೋ ಆಹಾರ ಪದಾರ್ಥವಾಗಿ ಗೆಡ್ಡೆ ಗೆಣಸು ಇರ್ಬೋದು, ಸೊಪ್ಪುಗಳಿರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ಇವುಗಳನ್ನ ಸೇವಿಸ್ತಾ ಮತ್ತು ಕಾಡಲ್ಲಿ ಸಿಗುವಂಥ ಮರಗಳ ಬಿದಿರು, ಕಾಡಲ್ಲಿ ಸಿಗುವಂಥ ಹುಲ್ಲು ಇವನ್ನೇ ಮನೆಗೆ ಗುಡಿಸಲಾಗಿ ಬಳಸ್ಕೊಂಡು ಜೀವನ ಸಾಗಿಸ್ತಾ ಬಂದಿದ್ದೀವಿ. ಹಾಗೆ ಔಷಧಿ ಕೂಡ ಕಾಡಿನಲ್ಲಿ ಸಿಗುವಂಥ ಏನು ಔಷಧಿ ಗಿಡಮೂಲಿಕೆ ಔಷಧಿಗಳಿವೆ ಅದನ್ನು ಕೂಡ ಸೇವಿಸ್ತಾ ಬಂದಿದ್ವಿ. ಹಾಗೆ ಸರ್ಕಾರದಲ್ಲಿ ಬರುವಂಥ ಯಾವುದೇ ಮೂಲಭೂತ ಸೌಕರ್ಯಗಳು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ. ಯಾಕೆಂದರೆ ನಾವು ಈಗಿಂದ ವಾಸ ಮಾಡಿ ಬಂದವರಲ್ಲ, ಎಷ್ಟೋ ಇತಿಹಾಸ ಕಾಲದಿಂದಲೇ 12 ಶತಮಾನ ಕಾಲಗಳಿಂದ ಹಿಂದಿನಿಂದಲೇ ಕಾಡಲ್ಲೇ ಜೀವನ ಮಾಡ್ತಾ ಬಂದ್ವಿ. ಅದು ಸರ್ಕಾರಕ್ಕೆ ನಮ್ಮನ್ನು ಗಮನಕ್ಕೆ ತಗೊಳ್ತಾ ಇಲ್ಲ. ಯಾಕೆಂದರೆ ನಾವು ಕಾಡಲ್ಲಿರೋದ್ರಿಂದ ನಮ್ಮ ಮೇಲೆ ಲೆಕ್ಕಕ್ಕಿಲ್ಲ. ಕಾಡಲ್ಲಿರುವಂಥ ಅರಣ್ಯವಾಸಿಗಳು, ಅರಣ್ಯಕ್ಕೆ ಸಂಬಂಧಪಟ್ಟವರು, ಕಾಡಿನ ಪ್ರಾಣಿ ಹೆಂಗಿದೆಯೋ ಕಾಡಿನ ಪ್ರಾಣಿಗೂ ಅರಣ್ಯದಲ್ಲಿ ವಾಸ ಮಾಡುವಂಥ ಮಾನವರು ಸಮ ಅಂತ ಹೇಳಿ ನಮಗೆ ಅದೇ ಕಾಡಿನಲ್ಲಿರುವಂಥ ಪ್ರಾಣಿಗಳು ಹೆಂಗೆ ವಾಸ ಮಾಡ್ತೇವೆ ಅದೇ ರೀತಿ ನಾವು ಕೂಡ ಜೀವನ ಸಾಗಿಸ್ತಿದ್ದೀವಿ. ಹಾಗೆ ಅರಣ್ಯ ಸರ್ಕಾರ ಕೂಡ ನಮ್ಮ ಮೇಲೆ ಆ ಥರ ಮನದಟ್ಟ ಮಾಡ್ಕೊಂಡು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ. ನೋಡುವಾಗಲೇ ಇಲ್ಲಿ ಪ್ರತಿಯೊಂದು ಗುಡಿಸಲಲ್ಲಿ ಸರ್ಕಾರದಿಂದ ಬರೋ ಮೂಲಭೂತ ಸೌಕರ್ಯ ಏನಿದೆಯೋ ಅದು ನೇರ ತಲುಪದೆ ಸರ್ಕಾರದಿಂದ ಪ್ಲಾಸ್ಟಿಕ್ ಹೊದಿಕೆ ನಮ್ಗೆ ಕೊಡ್ತಾ ಇದ್ದಾರೆ. ಆದರೆ ಪ್ಲಾಸ್ಟಿಕ್ ಹೊದಿಕೆ ಕೊಡೋ ಬದಲಿಗೂ ಸರ್ಕಾರದಿಂದ ಬರುವಂಥ ಅನುದಾನದ ಅಡಿಯಲ್ಲಿ ನಮಗೆ ಏನು ಮೂಲಭೂತ ಸೌಕರ್ಯ ಇರುವಂಥ ಮನೆ ಇರ್ಬೋದು, ರಸ್ತೆ ಇರ್ಬೋದು, ವಿದ್ಯುತ್ಗಳಿರ್ಬೋದು, ಹಾಗೆ ಶಾಲೆಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಇನ್ನು ಹಲವು ಸೌಲಭ್ಯಗಳಿದ್ದಾವೆ. ಇವು ನೇರ ತಲುಪಿಸುವಂತೆ ಆಗಬೇಕು, ಆದರೆ ಮಾಡ್ತಾ ಇಲ್ಲ. ಆದರೆ ನಮ್ಮ ಜೀವನ ನೋಡಬೇಕಾದ್ರೆ ಕಷ್ಟಕರವಾಗಿದೆ. ಈಗಿನ ಪ್ರಪಂಚ ಎಲ್ಲೋ ತಲುಪಿದೆ. ಆದರೆ ನಾವು ಆದಿವಾಸಿಗಳಾದ ನಾವುಗಳು ಹೆಂಗೆ ಅರಣ್ಯದಲ್ಲಿ ಹೆಂಗಿದ್ವಿ ಹಂಗೆ ಇದ್ವಿ. ಅದು ಬಿಟ್ಟು ಒಂಚೂರು ಬದಲಾಗಿಲ್ಲ. ITDPಯಲ್ಲಿ ಇರುವಂಥ ಯಾವುದೇ ಒಂದು ಸೌಲಭ್ಯದಲ್ಲಿ ಬರುವಂಥ ಅನುದಾನದಲ್ಲಿ ನಮಗೆ ಒಂದು ಪ್ಲಾಸ್ಟಿಕ್ ಕೊಡೋಕ್ಕಿಂತ ಅದು ಹಂಚಿರ್ಬೋದು, ಸೀಟ್ಗಳು, ಜಿನ್ಸೆಟ್ಗಳಿರ್ಬೋದು, ಈ ಥರಗಳನ್ನು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳೋದು. ಆದರೆ ನಮ್ಮ ತಾಲೂಕು ITDP ಅವರು ಇಲ್ಲ, ನಿಮಗೆ ಪ್ಲಾಸ್ಟಿಕ್ ಕೊಡೋಕ್ಕಾಗಲ್ಲ, ಪ್ಲಾಸ್ಟಿಕ್ ಕೊಡುವ ಒಂದು ಅನುದಾನದಲ್ಲಿ ಏನಿದೆಯೋ ಅದನ್ನು ನಿಮ್ಮ ಅಕೌಂಟಿಗೆ ಅಷ್ಟು ಅಮೌಂಟನ್ನು, ಪ್ಲಾಸ್ಟಿಕ್ಗೆ ಬರುವಂಥ ಅಮೌಂಟನ್ನು ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತೇಳಿ ಇದುವರೆಗೂ ಕೂಡ ಮಳೆಗಾಲ ಮುಗೀತಾ ಬಂತು. ಮಳೆಗಾಲಂತ ಮುಂಚೆನೇ ಡಾಕ್ಯುಮೆಂಟ್ಸ್ ಜೋಡಿಸಿದ್ದಾರೆ. ಅದು ಇದುವರೆಗೂ ಅದು ಒಂದು ವ್ಯವಸ್ಥೆ ಕೂಡ ಬಂದಿಲ್ಲ, ಮತ್ತು ನಮ್ಮ ಅಕೌಂಟಿಗೆ ಕೂಡ ಅನುದಾನ ಕೂಡ ಬಂದಿಲ್ಲ. ಆಮೇಲೆ ಅಲ್ಲಿ ಹೋಗಿ ಈ ಬರುವಂಥ ರಾಜಕೀಯಗಳಿರ್ಬೋದು, ಸರ್ಕಾರದ ನೌಕರಗಳಿರ್ಬೋದು, ಸರ್ಕಾರ ಅಧಿಕಾರಿಗಳಿರ್ಬೋದು, ಅವರು ಕೂಡ ಈ ಸ್ಥಳಕ್ಕೆ ಒಂದು ಭೇಟಿ ಕೊಡ್ತಾರೆ. ಭೇಟಿ ಬಂದು ನಿಮ್ಮ ಸೌಕರ್ಯ ಏನು ಸಿಗ್ತಾವೋ ಸಿಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಸಿಗ್ತಾ ಇಲ್ಲ, ಇದಕ್ಕೆ ನಾವು ಸಹಕಾರ ಮಾಡ್ತೀವಿ, ನಿಮಗೆ ಸೌಲಭ್ಯ ಸಿಗುವಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಕೆಲಸಗಳು ನಡೀತಾ ಇಲ್ಲ. ಮತ್ತು ಇಲ್ಲಿ ಈ ಅರಣ್ಯಕ್ಕೆ ವಾಸ ಮಾಡಬೇಕಂತೇಳಿ ನಾವು ಹಿಂದಿನಲ್ಲೇ ನಮ್ಮ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಹಾಗೆಯೇ ಅನುಸೂಚಿತ ಅರಣ್ಯಕ್ಕೂ ಕಾಯ್ದೆ 2006 ತಿದ್ದುಪಡಿ 2012ರಲ್ಲಿ ಬಂದು ಆದರೂ ಕೂಡ ಆ ಹಕ್ಕುಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ನಮಗೆ ಮನ್ನಣೆ ಮಾಡಿಲ್ಲ. ಮೂಲಭೂತ ಸೌಲಭ್ಯ ಒದಗಿಸುವಂತೆ ನಾಣಚ್ಚಿ ಗದ್ದೆ ಹಾಡಿ ನಿವಾಸಿಗಳ ಕೂಗು ಅರಣ್ಯ ರೋದನವಾಗಿದ್ದು, ಹಾಡಿ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವಲ್ಲಿ ಇನ್ನಾದರೂ ಸಂಬಂಧಪಟ್ಟವರು ಗಮನ ಹರಿಸಬೇಕಾಗಿದೆ. ಕೊಡಗು ಚಾನಲ್ ಸ್ಪೆಷಲ್ ವರದಿ. ಚಂಪಾ ಗಗನ, ಪೊನ್ನಂಪೇಟೆ.